ಅರ್ಥ ಆಗ್ತದೆ. ಒಂದು ಎರಡನೇದು, ಯಾರು ಕನ್ನಡ ಈವರೆಗೆ ಕನ್ನಡ ಸಾಹಿತ್ಯವನ್ನೇ ಓದಲಿಲ್ಲ ಅಂತ ಅಂದ್ಕೊಂಡವರು ಕೂಡ ಈ ಕೃತಿಯನ್ನು ಓದಿದರೆ ಅವರಿಗೆ ಅರ್ಥ ಆಗ್ತದೆ. ಬಹುಶಃ ಇಂಥ ಕೃತಿ ಬಿಟ್ಟು ಬೇರೆ ಮತ್ತು ಯಾವ ಕೃತಿಗೂ ಕನ್ನಡದಲ್ಲಿ ಭೂಕರ ಪ್ರಶಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲವೇನು. ಇದಕ್ಕಿಂತ ಭಾಳ ದೊಡ್ಡ ಕೃತಿಗಳು ದೊಡ್ಡ ಕೃತಿಗಳೆಲ್ಲ ಇದ್ದಾವೆ. ಬಟ್ ಇಲ್ಲಿ ಬಂದಿರುವಂಥ ವಿಚಾರಗಳಿವೆ, ಭಾಳ ಅರ್ಥದ ವಿಚಾರಗಳನ್ನು ಹೇಳಿರೋದಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂಥ ಒಂದು ಭೂಕರ ಪ್ರಶಸ್ತಿಗೆ ಪಾತ್ರ ಆಗಿದೆ ಅನ್ನೋದು ನನ್ನ ಅಭಿಪ್ರಾಯ. ಜೊತೆಗೆ ಅವ್ರ ಬಗ್ಗೆ ಈಗ ಚಂದ್ರು ಹೇಳಿದ್ರು, ಹಾಸನ ಜಿಲ್ಲೆಯಲ್ಲಿ ಹುಟ್ಕೊಂಡು ಸ್ವಲ್ಪ ಭಾಳ ಸ್ಥಿತಿವಂತರೇನಲ್ಲ, ಶ್ರೀಮಂತರೇನಲ್ಲ, ಪತ್ರಿಕೋದ್ಯಮವನ್ನು ನೋಡ್ತಾ LLB ಮಾಡಿ ಅಡ್ವೊಕೇಟ್ ಕೆಲಸವನ್ನು ಮಾಡ್ತಾ ವಿಶೇಷ ಪತ್ರಿಕೆಗೆ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಕನ್ನಡದ ಬೇರೆ ಪತ್ರಿಕೆಗಳಿಗೆ ಅವರು ತಮ್ಮ ಕಥೆಗಳನ್ನು ಕಲಿಸ್ತಾರೆ. ಅವರೇ ಒಂದು ಇಂಟರ್ವ್ಯೂನಲ್ಲಿ ಹೇಳ್ತಾರೆ, ಪ್ರಾರಂಭದಲ್ಲಿ ಕನ್ನಡ ಸಾರಸ್ವತ ಲೋಕ ನನ್ನ ಸಾಹಿತ್ಯವನ್ನು, ನನ್ನ ಕಥೆಗಳನ್ನು ಅಷ್ಟು ಸೀರಿಯಸ್ ಆಗಿ ಪರಿಗಣಿಸಲಿಲ್ಲ. ಕಡೆಗೆ ಅವರಿಗೆ ಪೆನ್ ಪುರಸ್ಕಾರ, ಹಸೀನಾ ಮತ್ತು ಇತರ ಕಥೆಗಳು, ಹಸೀನಾ ಆ್ಯಂಡ್ ಅದರ್ ಸ್ಟೋರೀಸ್ ಅಂತ ಆ ಒಂದು ಕಲೆಕ್ಷನ್ಗೆ ಅವರಿಗೆ ಅಂತಾರಾಷ್ಟ್ರೀಯ ಪೆನ್ ಪ್ರಶಸ್ತಿ ಬಂದ ಮೇಲೆ ಅವರನ್ನು ಭಾಳ ಸೀರಿಯಸ್ ಆಗಿ ನೋಡುವಂಥ ಈ ಸಂದರ್ಭದಲ್ಲಿ ಇನ್ನೊಂದು ನೆನಪು ಮಾಡ್ಕೊತೀನಿ ಅಂದರೆ, ಜಯಂತ್ ಕಾಯ್ಕಿಣಿ ಅವರು ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ನಾನು ಎಷ್ಟೆಲ್ಲ ಕಥೆಗಳನ್ನು ಬರೆದೆ, ಕಾವ್ಯವನ್ನು ಬರೆದೆ, ಎಲ್ಲ ಬರೆದೆ, ಬಟ್ ನಾನು ಸಿನಿಮಾಕ್ಕೆ ಬರೆಯೋಕ್ಕಿಂತ ಮೊದಲೇ ನನ್ನನ್ನು ಭಾಳಷ್ಟು ಸೀರಿಯಸ್ ಆಗಿ ಪರಿಗಣಿಸಿರಲಿಲ್ಲ ಕನ್ನಡ ಸಾರಸ್ವತ ಲೋಕ. ಯಾವಾಗ ನಾನು ಸಿನಿಮಾಕ್ಕೆ ಬರಲಿಕ್ಕೆ ಶುರು ಮಾಡ್ತಾ ಇದ್ದೀನಿ, ಹಾಗೆ ನನ್ನ ಹಳೆ ಕೃತಿಗಳಿಂದ ಹಿಡಿದು ನನ್ನ ಮೌಲ್ಯ ಹೆಚ್ಚಾಯಿತು ಮತ್ತು ನಮಗೆ ಗೌರವ ಸಿಕ್ಕಿ ಹೆಚ್ಚಾಯಿತು. ಹೀಗಾಗಿ ಪ್ರಶಸ್ತಿಗಳು ಕೂಡ ಭಾಳ ಜನರನ್ನು ಹುಟ್ಟಾಕ್ತವೆ, ಹುಡುಗರನ್ನು ಸೃಷ್ಟಿ ಮಾಡ್ತವೆ ಅಂತ ಹೇಳಲಿಕ್ಕೆ ಇವತ್ತು ಉದಾಹರಣೆ.